ವೀಕೆಂಡ್ ಬಂತು. ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬಿಡೋಣ. ಚಿನ್ನದ ಬೆಲೆಯಲ್ಲಿ ಯಾಕೋ ಸ್ವಲ್ಪ ಏರಿಕೆ ಆಗ್ತಾ ಇರೋದನ್ನೇ ನೋಡ್ತಾ ಇದೀವಿ. ನೆನ್ನೆ ನೋಡಿದ್ರೆ 380 ರೂಪಾಯಿ ತನಕನೂ ಏರಿಕೆ ಆಗಿದಂತ ಚಿನ್ನ ಇವತ್ತು ವೀಕೆಂಡ್ ಅಲ್ಲಿ ಏನ್ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ. ನೆನ್ನೆ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಅಂತ ಹೇಳಿ ಒಂದು ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ. ಬಟ್ ಇವತ್ತು ಸಹ ಚಿನ್ನದ ಬೆಲೆ ಏರಿಕೆ ಆಗಿದೆ. ಸೊ ಬ್ಯಾಡ್ ನ್ಯೂಸ್ ಖಂಡಿತ ಇದೆ. ಹಾಗಾದ್ರೆ ಎಷ್ಟು ಏರಿಕೆ ಆಗಿದೆ ನೋಡೋಣ. ಇವತ್ತು ಬೆಂಗಳೂರಲ್ಲಿ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನ 7,285 ರೂಪಾಯಿ, ನೆನ್ನೆ 7,260 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 72,850, ನೆನ್ನೆ 72,600. ನೆನ್ನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ 25 ರೂಪಾಯಿ ಜಾಸ್ತಿ ಆಗಿದೆ. 10 ಗ್ರಾಮ್ಗೆ 250 ರೂಪಾಯಿ ಜಾಸ್ತಿ ಆಗಿರುವಂತ ಚಿನ್ನ. ನೆನ್ನೆ 370-80 ತನಕ ಏರಿತ್ತು. ಬಟ್ ಇವತ್ತು ಮತ್ತೆ 250 ರೂಪಾಯಿ ತನಕನೂ ಚಿನ್ನದ ಬೆಲೆ ಏರಿದೆ. ಸತತವಾಗಿ ನಿನ್ನೆಯಿಂದ ಇವತ್ತವರೆಗೂ ಆಲ್ಮೋಸ್ಟ್ ನಿಮಗೆ 600 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 2 ದಿನದಲ್ಲಿ 600 ರೂಪಾಯಿ ಬೆಲೆ ಏರಿಕೆ ಆಗಿದೆ ಚಿನ್ನ. 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 7,947 ರೂಪಾಯಿ, 7,920. 10 ಗ್ರಾಮಿನ ಚಿನ್ನ 79,470, ನೆನ್ನೆ 79,200 ರೂಪಾಯಿ. 24 ಕ್ಯಾರೆಟ್ ಚಿನ್ನದಲ್ಲಿ ಇವತ್ತಿಗೂ ನೆನ್ನೆಗೂ 27 ರೂಪೀಸ್ 27 ರೂಪಾಯಿ ಜಾಸ್ತಿ ಆಗಿದೆ. 270 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಿಮಗೆ ಜಾಸ್ತಿ ಆಗಿದೆ. ಸೊ ಜಾಸ್ತಿ ಆಯಿತು ರೇಟು. 18 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 5,961, ನೆನ್ನೆ 5,940. 10 ಗ್ರಾಮಿನ ಚಿನ್ನ 59,610, ನೆನ್ನೆ 59,400. 18 ಕ್ಯಾರೆಟ್ ಚಿನ್ನ ನೆನ್ನೆ ಏನು ಏರಿಕೆ ಆಗಿರಲಿಲ್ಲ, ಕೇವಲ 1 ರೂಪಾಯಿ ಆಗಿತ್ತು. ಬಟ್ ಇವತ್ತು 21 ರೂಪಾಯಿ 10 ಗ್ರಾಮ್ಗೆ 210 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಸೊ ಸತತವಾಗಿ 600 ರೂಪಾಯಿ ತನಕ 2 ದಿನದಲ್ಲಿ ಏರಿಕೆ ಆಗಿರುವಂತ ಚಿನ್ನ. ಈ ತರ ಆದ್ರೆ ಕಷ್ಟ ಆಗುತ್ತೆ. ಸೊ ಚಿನ್ನದ ಬೆಲೆಯಲ್ಲಿ ಇವತ್ತು ಭಾರಿ ಏರಿಕೆ ಆಗಿರೋದನ್ನ ನೋಡ್ತಾ ಇದೀವಿ. ಬೆಳ್ಳಿಯ ದರದ ಬಗ್ಗೆ ಮಾತಾಡೋದಾದ್ರೆ ಬೆಳ್ಳಿಯ ದರದಲ್ಲೂ ಬ್ಯಾಡ್ ನ್ಯೂಸ್ ಇದೆ. 93 ರೂಪೀಸ್ 50 ಪೈಸಾ, 93 ರೂಪಾಯಿ 50 ಪೈಸಾ ಆಗಿದೆ. ನೆನ್ನೆಗೂ ಇವತ್ತಿಗೂ 1 ರೂಪಾಯಿ ಮತ್ತೆ ಜಾಸ್ತಿ ಆಗಿದೆ. ನಿಮಗೆ 1 kg ಬೆಳ್ಳಿ ದರ 93,500 ರೂಪಾಯಿ 500 ರೂಪಾಯಿ ಆಗುತ್ತೆ. 93,500 ರೂಪೀಸ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ 1 kgಗೆ 1,000 ರೂಪಾಯಿ ಬೆಲೆ ಜಾಸ್ತಿ. ಇಲ್ಲಿ ನಿಮಗೆ 1 ರೂಪಾಯಿ 1 ಗ್ರಾಮ್ಗೆ ಬೆಲೆ ಜಾಸ್ತಿ ಆಗಿದೆ. ಸೊ ಇದು 1 ಲಕ್ಷ ಹೋದ್ರೆ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಯಾಕಂದ್ರೆ 1 ಲಕ್ಷ ಹೋಗಿತ್ತು, ಮತ್ತೆ ವಾಪಸ್ ಬಂದಿದೆ. ಮತ್ತೆ 1 ಲಕ್ಷಕ್ಕೆ ಹೋಗುವಂಥ ಚಾನ್ಸಸ್ಗಳು ತುಂಬಾನೇ ಇದೆ. ಬಟ್ ಚಿನ್ನದಲ್ಲಿ 600 ರೂಪಾಯಿ 2 ದಿನದಲ್ಲಿ ಜಾಸ್ತಿ ಆಗಿರೋದು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಸೊ ಇದೇ ಥರ 250, 400 ರೂಪಾಯಿ 500 ರೂಪಾಯಿ ಜಾಸ್ತಿ ಆದರೆ 1 ಲಕ್ಷ ಗಡಿ ದಾಟೋದು ಈ ಒಂದು ಫೆಬ್ರವರಿ ನೆಕ್ಸ್ಟ್ ಮಂತ್ ಒಳಗೆ ನಿಮ್ಗೆ 1 ಲಕ್ಷ ಆಗ್ಬಿಡುತ್ತೆ 10 ಗ್ರಾಮಿನ ಚಿನ್ನ. ಈ ರೀತಿ ಒಂದು ಪರಿಸ್ಥಿತಿ ಉಂಟಾಗಿರುವಂಥದ್ದು ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ. ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ. GST, ಮೇಕಿಂಗ್ ಚಾರ್ಜು, ವೇಸ್ಟೇಜು ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ. ನಾನು ಯಾಕಿದ್ದೀನಿ ಯಾವಾಗಲೂ ಹೇಳ್ತೀನಿ ಅಂತಂದರೆ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ, ಇಲ್ಲ ನಾವೆಲ್ಲೋ ಕೇಳ್ಕೊಂಬಂದ್ವಿ, ನೀವು ವಿಡಿಯೋ ನೋಡ್ಬಿಟ್ಟು ನಾವು ನೋಡ್ಕೊಂಬಂದ್ರೆ ಅಷ್ಟೇ, ಆಮೇಲೆ ಅಲ್ಲೊಂದು ರೇಟ್ ಹೇಳ್ತಾರೆ. ಹೌದು, ಯಾಕೆ ಅಂದರೆ ನೀವು ಮಾಡಿಸೋ ಜಾಗದಲ್ಲಿ ಜಾಸ್ತಿ ಹೇಳ್ತಾರೆ. ಯಾಕಂದರೆ GST, ಮೇಕಿಂಗ್, ವೇಸ್ಟೇಜ್ ನಾನು ಯಾವುದು ಹೇಳ್ತಾ ಇಲ್ವಲ್ಲ ನಿಮಗೆ. ಸೊ ದಯವಿಟ್ಟು ಬೇಸ್ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ಅದ್ರ ಮೇಲೆ ನಿಮಗೆ GST, ಮೇಕಿಂಗ್ ಚಾರ್ಜ್ ಎಲ್ಲನೂ ಬೀಳುವಂಥದ್ದು. ಸೊ ಇಲ್ಲೊಂದು ಪ್ರೈಸ್ ಇರುತ್ತೆ, ನೀವು ಮಾಡಿಸೋ ಅಂಗಡಿಗಳಲ್ಲಿ ಹೋಗಿ ಮತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತಾರೆ. ಕಮ್ಮಿ ಹೇಳಲ್ಲ ಹೊತ್ತು, ಇದಕ್ಕಿಂತ ಜಾಸ್ತಿನೇ ಹೇಳುವಂಥದ್ದು ನಿಮಗೆ. ಅದಕ್ಕೆ ನಾನು ಸ್ಟ್ರೆಸ್ ಮಾಡಿ ಹೇಳೋದು ನಿಮಗೆ, ಇಲ್ಲಿ ಮೇಕಿಂಗು, ವೇಸ್ಟೇಜು ಅಥವಾ GST ಇನ್ಕ್ಲೂಡ್ ಆಗಿರೋದಿಲ್ಲ ಅಂತ ಹೇಳಿ. ಸೊ ಇವತ್ತು ವೀಕೆಂಡಿನ ವಿಚಾರ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ಬೆಳ್ಳಿ ಬೆಲೆನೂ ಜಾಸ್ತಿ ಆಗಿದೆ. ವಿಡಿಯೋನ ಶೇರ್ ಮಾಡಿ. ಚಿನ್ನ ಖರೀದಿ ಮಾಡೋರಿದೆ ದಯವಿಟ್ಟು ಸ್ವಲ್ಪ ದಿನ ತಡೀರಿ. ಯಾಕಂದರೆ ಚಿನ್ನದ ಬೆಲೆ ಸತತವಾಗಿ ಏರ್ತಾ ಇದೆ. ಕಮ್ಮಿ ಆಗೋ ಚಾನ್ಸಸ್ಗಳು ಕಾಣಿಸಿದ್ರೆ ಖಂಡಿತ ಹೇಳ್ತೀನಿ, ಚಿನ್ನನ ನೀವು ಖರೀದಿ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ.